ವೆಲ್ಕಮ್ ಬ್ಯಾಕ್ ಟು ದಿ ರಿಯಾಕ್ಷನ್ ವಿಡಿಯೋ ಆಫ್ ದಿ ಮಾರ್ಕ್. ಎಲ್ಲರೂ ಹೋಗಿದ್ರೆ ಹೊಸದಾಗಿ ಏನಾದರೂ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಬೇಗ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕೆಂತಂದರೆ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 25ನೇ ತಾರೀಕು ಅಂದರೆ ಲಾಸ್ಟ್ ಇಯರ್ 25ನೇ ತಾರೀಕು ಮ್ಯಾಕ್ಸ್ ಬಂದು ಸಿಕ್ಕಾಪಟ್ಟೆ ಅಬ್ರ ಮಾಡಿತ್ತು. ಅದೇ ಟೈಮ್ಗೆ 140 ದಿವಸ ಶೂಟಿಂಗು, ಹಾಗೆ 110 ಲೊಕೇಶನ್ಸಲ್ಲಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಮೂವಿ ಇದು. ಯಾಕೆಂದರೆ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಿದ್ರು. ಹಾಗೆ ಸುದೀಪ್ ಸರ್ಗೆ ನಿನ್ನೆ ಕಾಲೇನೋ ಏಟಾಗಿರೋದ್ರಿಂದ ಅದರಲ್ಲೂ ಬಂದು ಪ್ರಮೋಷನಲ್ಲಿ ಭಾಗಿಯಾಗಿದ್ದರು. ಸೊ ವಿಜಯ್ ಕಾರ್ತಿಕೇಯ ಹಾಗೆ ಅಜ್ನೀಶ್ ಬಿ ಲೋಕನಾಥ್ ಅವ್ರ ಮ್ಯೂಸಿಕ್ಕು, ಆ್ಯಕ್ಟ್ ಬೈ ಸುದೀಪ್ ಸರು. ಹೇಗಿದೆ ಮಾರ್ಕು ಅಫಿಷಿಯಲ್ ಟ್ರೈಲರು ನೋಡ್ಕೊಂಬರೋಣ. ಹಾಗೆಯೇ ಇನ್ನೊಂದು ವಿಷಯ, ಟ್ರೈಲರ್ನ ಯಾರೆಲ್ಲ ಥಿಯೇಟ್ರಲ್ಲಿ ನೋಡಿದ್ದೀರಾ ಅವ್ರಿಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೆಲವೊಂದು ಕಡೆ ಥಿಯೇಟ್ರಲ್ಲಿ ಟ್ರೈಲರ್ ಬಿಡುಗಡೆ ಆಗಿತ್ತು, ಕೆಲವೊಂದು ಕಡೆ ಇರಲಿಲ್ಲ. ಆಗಿದ್ದಾಗ ಇದು ಕೆಲವೊಂದು ನೋಡ್ತಿದ್ದೆ, ಏನಂತಂದರೆ ಇದು ಮಾರ್ಕ್ ಅಲ್ಲ ಶಾರ್ಕು. ನಮ್ಮ ಕನ್ನಡ ಸಿನಿಮಾಗಳು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ, ಅದಂತೂ ನಿಜ. ಬನ್ನಿ ನೋಡ್ಕೊಂಬರೋಣ, ಲೇಟ್ ಮಾಡೋದು ಬೇಡ. ಅಶೋಕ್ ನಗರ ಲಿಮಿಟ್ಸ್ನಲ್ಲಿ 5 ಮಕ್ಕಳು, JK ನಗರ ಲಿಮಿಟ್ಸ್ನಲ್ಲಿ 2 ಮಕ್ಕಳು, ಕೃಷ್ಣಾನಗರದಲ್ಲಿ 6, ಗೋಕರ್ಣ 3 ಸಿಕ್ಕಾಪಟ್ಟೆ ದೊಡ್ಡ ಸ್ಕೇಲು, ಎಷ್ಟು ತಲೆಗಳು ಬೇಕಾದರೂ ಓಡಿಸ್ತೀನಿ. ಸಿಕ್ಕಾಪಟ್ಟೆ ನೀನು ಸಸ್ಪೆನ್ಷನ್ ಆಗಿರೋದಕ್ಕೂ ನಾನು ಅಧಿಕಾರ ಕಳ್ಕೊಂಡು ಅಪೋಸಿಷನ್. ಸುದೀಪ್ ಸರ್ ಪಕ್ಕ ಪೊಲೀಸು, ಸಸ್ಪೆಂಡ್ ಆಗಿರೋ ಪೊಲೀಸು. ಅಜಯ್ ಮಾರ್ಕೆಟಯ್ಯ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾರ್ಕ್. ಏನ್ರಿ ಲುಕ್ಕು, ಇಂಥ ಟೈಮಲ್ಲಿ ಮಾರ್ಕ್ನ ಟಚ್ ಮಾಡೋದು ಮ್ಯಾಕ್ಸಿಮಮ್ ಇಷ್ಟು ನನಗೆ. ತುಂಬ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳಿದೆ. ಫಸ್ಟ್ ಟೈಮ್ ನಾನು ಇಷ್ಟು ಕ್ಲೋಸ್ ಅಪ್ ನೋಡ್ತಾ ಇದ್ದೆ. ಸ್ಟೀಫನ್ ಚೆನ್ನಾಗಿದ್ದೀನಿ. ಕರ್ಕೊಂಡು ಹೋಗ್ತಾರೆ. ಹುಡುಗರಿಗೆ ಸಿಕ್ಕದು ಬರೀ ಡೆಡ್ ಬಾಡಿ. ಆಕ್ಚುಲಿ ನೀವು ಅಂತ ಕರ್ಕೊಂಡು ಜೊತೆ ಲೊಕೇಶನ್ಸು ಸೂಪರ್ ಆಗಿದೆ. ನೀನೇ ಜವಾಬ್ದಾರಿ. Your time starts now. ಬಂದೆ ಅನ್ಕೋ. ಅದೇ ಅನ್ಕೋ. ಸೂಪರ್ ಗುರು, ಸೂಪರ್. ಸ್ವಾಗೇ ಒಂಥರ. ಬರೋದು ಲೇಟ್ ಆಗೋದು ಚಿಂತೆ, ಓದ್ಕೊಂಡು ಬರೋದು ಲೇಟ್ ಆಗೋದು. ಇದು ಸೂಪರ್ ಸೀನ್. ನಮ್ಮಲ್ಲಿ ಕಮ್ಮಿ ಮಾಡಬೇಕಲ್ಲ. ಸೊ ಸುದೀಪ್ ಸರ್ ಆ್ಯಕ್ಟಿಂಗ್ ಲೆವೆಲ್ಲು ಸೂಪರ್ ಆಗಿದೆ. ಹಾಗೆಯೇ ಸೇಮು ಮ್ಯಾಕ್ಸ್ಗೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ, ಅದು ಮೂವಿ ನೋಡಿ ತಿಳ್ಕೊಬೇಕಾಗತ್ತೆ. ಇದು ಟ್ರೈಲರು ಯಾರೆಲ್ಲ ಟ್ರೈಲರನ್ನು ಥಿಯೇಟ್ರಲ್ಲಿ ನೋಡಿದ್ರೋ ಸಖತ್ ಫೀಲ್ ಇರುತ್ತೆ ನಿಮಗಂತೂ. ತುಂಬ ಕಡೆ ಟ್ರೈಲರು ಬಿಡುಗಡೆ ಆದಾಗ ಥಿಯೇಟ್ರಲ್ಲಿ ಬಿಟ್ಟಿದ್ರು. ಹಾಗೆ ದೊಡ್ಡ ಸ್ಕೇಲ್ ಸಿನಿಮಾ. ಒಂದು ವರ್ಷದಲ್ಲೇ ಸುದೀಪ್ ಸರ್ ಇಷ್ಟು ಬೇಗ ಮೂವಿನ ಡಿಸೆಂಬರಲ್ಲಿ ಹೋದ ವರ್ಷ ಡಿಸೆಂಬರಲ್ಲೇನೋ ಮ್ಯಾಕ್ಸ್ ಬಂದಿದ್ದು. ಅದಾಗಿ ಒಂದು ವರ್ಷಕ್ಕೇ ನಿಮಗೆ ಮಾರ್ಕ್ ರಿಲೀಸ್ಗೆ ರೆಡಿ ಇದೆ. ಹಾಗಿದ್ರೆ ಏನಾದರೂ ದೊಡ್ಡದಾಗಿ ಒಂದು ಏನಾದರೂ ಮಾಡಲೇಬೇಕಲ್ಲ. ಕನ್ನಡ ಸಿನಿಮಾಗಳು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದೆ ಆಲ್ರೆಡಿ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಕಿಚ್ಚ ಸುದೀಪ್ ಸರ್ ಆ್ಯಕ್ಟಿಂಗ್ ಮಾತ್ರ ಬೇರೆ ಲೆವೆಲ್ಲು. ಯಾಕೆಂತಂದರೆ ಅವರು ಆ್ಯಕ್ಟಿಂಗ್ ಆಗಿರ್ಬೋದು, ಅವರು ಮಾತಾಡೋ ಸ್ಟೈಲ್ ಇರ್ಬೋದು, ಅವ್ರು ಹಾಕೋ ಕಾಸ್ಟ್ಯೂಮ್ ಇರ್ಬೋದು, ಆಮೇಲೆ ಅವ್ರ ವಾಯ್ಸ್ ಇದೆಯಲ್ವಾ ತುಂಬ ಕದರಾಗಿರುತ್ತೆ.
ಅವ್ರು ಹೇಳ್ಬೇಕಾದ್ರೆ ಡೈಲಾಗ್ಸ್ಗಳು ಹೇಳ್ಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಸುದೀಪ್ ಸರ್ ಆ್ಯಕ್ಟಿಂಗಲ್ಲಿ ನಿಮಗೆ ಏನಾದರೂ ತಪ್ಕೊಂಡಿಡಬೇಕು ಅನ್ನೋದು ಎಲ್ಲೂ ಸಿಗಲ್ಲ. ನಾನು ಕಾಯ್ತಾ ಇದ್ದೀನಿ ಮೂವಿ ಬರೋದಕ್ಕೆ. ನೋಡೋಣ, ಇದು ಏನಾದರೂ ಮೂವಿ ಬಂದಾಗ ನೋಡ್ಕೊಂಬಂದು ನಿಮಗೆ ರಿವ್ಯೂ ಮಾಡಿಕೊಡ್ತೀನಿ ಇದ್ರ ಬಗ್ಗೆ, ಮೂವಿ ಬಗ್ಗೆ. ಸೊ ಇದು ಇವತ್ತಿನ ವಿಡಿಯೋ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.